ಒಂದ್ ನಿಮಿಷ ಇರಿ. ಯಾರಿಗಾದ್ರೂ ಪಾಕೆಟಿಂದ ದುಡ್ಡನ್ನ ಕೊಡ್ತಾ ಇದ್ರೆ ಅಥವಾ ಮೊಬೈಲಿಂದ ಟ್ರಾನ್ಸ್‌ಫರ್ ಮಾಡ್ತಾ ಇದ್ರೆ, ಆ ನೋಟು ಅಥವಾ ಆ ಚಿಲ್ಲರೆ ಅಥವಾ ಆ ಆನ್‌ಲೈನ್ ಪೇಮೆಂಟ್ ಮಾಡೋಕೆ ಹೊರಟಿದ್ರೆ, ಅದನ್ನ ಈಗ ಮಾಡೋದಕ್ಕೆ ಹೋಗ್ಬೇಡಿ. ಅಟ್‌ಲೀಸ್ಟ್ ಈ ವಿಡಿಯೋನ ಫುಲ್ ನೋಡಿ ಒಂದೊಂದು ಪದಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡ ಮೇಲೆ ನೀವು ಟ್ರಾನ್ಸ್‌ಫರ್ ಅನ್ನ ಮಾಡಿ. ಯಾಕೆಂದ್ರೆ ಈ ರಹಸ್ಯನ ತಿಳಿಯದೆ ನೀವು ಆ ಹಣನ ಖರ್ಚು ಮಾಡಿದ್ರೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಣ ಪರ್ಮನೆಂಟ್ ಆಗಿ ನಿಮ್ಮಿಂದ ಹೊರಟೋಗುತ್ತೆ. ಅದರ ಅಸ್ತಿತ್ವ ನಿಮ್ಮ ಲೈಫಲ್ಲಿ ಇಲ್ಲದಂತಾಗುತ್ತೆ. ಇಫ್ ನೀವು ಈ ಮ್ಯಾಜಿಕಲ್ ಫಾರ್ಮುಲಾನ ತಿಳ್ಕೊಂಡ್ರೆ, ಈ ಸೀಕ್ರೆಟ್ ಕೋಡ್ ಅನ್ನ ತಿಳ್ಕೊಂಡ್ರೆ, ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದನ್ನ, ಆ ಒಂದು 500ರ ನೋಟು, ಆ ಒಂದು 100ರ ನೋಟು ಒಂದು ಹಾನೆಸ್ಟ್ ಸೋಲ್ಜರ್ ಹಾಗೆ ಇಡೀ ಪ್ರಪಂಚವನ್ನ ಸುತ್ತಿ ತನ್ನ ಜೊತೆಗೆ ಇನ್ನು ಹಲವಾರು ಸ್ನೇಹಿತರನ್ನ ತನ್ನ ಜೊತೆ ಕರ್ಕೊಂಡು ಬಂದು ನಿಮ್ಮ ಪಾಕೆಟ್ ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ ಸೇರ್ಕೊಳ್ಳುತ್ತೆ. ಇದು ಆರ್ಡಿನರಿ ವಿಡಿಯೋ ಖಂಡಿತ ಅಲ್ಲ, ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂಥದ್ದು. ಸೊ ಕೊನೆವರೆಗೂ ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಚಾರ ನಮ್ಮೆಲ್ಲರ ಜೀವನದ ಇಂಪಾರ್ಟೆಂಟ್ ವಿಚಾರ. ಅಂದ್ರೆ ಅದು ಹಣ, ಐಶ್ವರ್ಯ ಮತ್ತೆ ಅಭಿವೃದ್ಧಿ. ಎಲ್ಲರೂ ಹಣ ಮಾಡಬೇಕು, ಶ್ರೀಮಂತರಾಗಬೇಕು ಅಂತ ಬಯಸ್ತಾರೆ. ಬೆವರು ಸುರಿಸಿ ದುಡಿದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಅನ್ನ ಮಾಡೋದನ್ನ ತಿಳ್ಕೊಂಡಿರ್ತಾರೆ. ಆದ್ರೆ ಒಂದು ಕಹಿ ಸತ್ಯ ಏನ್ ಗೊತ್ತಾ? 99% ಜನಕ್ಕೆ ಹೇಗೆ ಹಣವನ್ನ ಖರ್ಚು ಮಾಡೋದು ಅಂತಾನೆ ಗೊತ್ತಿರಲ್ಲ. ನೀವೆಲ್ಲ ಅನ್ಕೋಬಹುದು, ಹಾಸ್ಯ ಮಾಡ್ಬೋದು, ನಮಗೆ ಖರ್ಚು ಮಾಡೋದು ಗೊತ್ತಿಲ್ವಾ? ಶಾಪಿಂಗ್ ಹೋದ್ರೆ ಹಿಂಗ್ ₹1000 ಖರ್ಚು ಮಾಡ್ಕೊಂಡ್ ಬರ್ತೀವಿ ಅಂತ. ಆದ್ರೆ ಖರ್ಚು ಮಾಡೋದು ಕೂಡ ಒಂದು ಕಲೆ. ಇದೊಂದು ಕ್ವಾಂಟಮ್ ಸೈನ್ಸು. ಯಾರು ಇದನ್ನ ತಿಳಿದಿಲ್ವೋ ಅವರು ಲೈಫಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಅದರ ತಿಜೋರಿ ಸದಾ ಖಾಲಿಯಾಗಿ ಕಾಣ್ತಾ ಇರುತ್ತೆ. ಯಾವತ್ತಾದ್ರೂ ಡೀಪ್ ಆಗಿ ಥಿಂಕ್ ಮಾಡಿದೀರಾ? ಯಾರಿಗಾದ್ರೂ ಹಣನ ಕೊಡುವಾಗ, ಅಂದ್ರೆ ತರಕಾರಿಯವನಿಗೆ, ಹಾಲ್ನವನಿಗೆ, ಕರೆಂಟ್ ಬಿಲ್ಲು, ಮನೆ ಬಾಡಿಗೆ, ಈ ತರ ಯಾವುದಕ್ಕಾದ್ರೂ ನೀವು ಹಣವನ್ನ ಕೊಡುವಾಗ ಮನಸ್ಸಿನ ಒಂದು ಮೂಲೆಯಲ್ಲಿ, ಎಲ್ಲೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ನೋವಾಗಿರುತ್ತೆ. ಸಣ್ಣ ಒಂದು ಭಯ ಕಾಡ್ತಾ ಇರುತ್ತೆ. ಹಣ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದೆ ಅನಿಸ್ತಿರುತ್ತೆ. ಕಷ್ಟಪಟ್ಟು ದುಡಿದ ಹಣ ಹೀಗೇನೆ ಖರ್ಚಾಗ್ತಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಹೀಗೇನಾದ್ರೂ ನಿಮಗೆ ಆಗಿದ್ರೆ, ಈ ಒಂದು ನೋವು, ಈ ಒಂದು ಭಯ, ಇದು ತುಂಬಾನೇ ಡೇಂಜರಸ್ ಸಿಗ್ನಲ್ಲು. ಇದೊಂದು ತಡೆಗೋಡೆ ಇದ್ದಂಗೆ. ನೀವು ಶ್ರೀಮಂತರಾಗಿರೋದನ್ನ ತಡಿತಾ ಇದೆ, ಶ್ರೀಮಂತರಾಗೋದನ್ನ ತಡಿತಾ ಇದೆ. ನೀವು ನಿಮ್ಮ ಕೈಯಾರೆ ನಿಮ್ಮ ಶ್ರೀಮಂತಿಕೆಯ ಕತ್ತನ್ನ ಹಿಸುಕ್ತಿದ್ದೀರಾ ಅಂದ್ರೂ ತಪ್ಪಾಗಲ್ಲ. ಇವತ್ತು ಈ ವಿಡಿಯೋ ಮೂಲಕ ಒಂದು ಏನ್ಷಿಯಂಟ್ ಸೀಕ್ರೆಟ್ ಹಾಗೆ ಸೈನ್ಸ್ ಇಂದ ಕೂಡಿರುವಂತಹ ಒಂದು ಪವರ್ಫುಲ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಅದನ್ನ ನೀವು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನೀವೇ ನೋಡ್ಕೊಂಡ್ ಬರ್ತೀರಾ. ನೀವು ಖರ್ಚು ಮಾಡ್ತಾ ಇರೋ ಒಂದೊಂದು ರೂಪಾಯಿನೂ ಡಬಲ್ ಆಗಿ, ಟ್ರಿಪಲ್ ಆಗಿ ನಿಮ್ಮ ಜೊತೆಗೆ ವಾಪಸ್ ಬರ್ತಾ ಇರುತ್ತೆ. ಇವತ್ತು ನೀವು ಖರ್ಚು ಮಾಡುವಂತಹ ಒಂದೊಂದು ಪೈಸೆನು ಡಬಲ್ ಆಗಿ ನಿಮ್ಮ ಹತ್ರ ಬರೋ ಹಾಗೆ ಒಂದು ಮ್ಯಾಜಿಕಲ್ ಪವರ್ಫುಲ್ ಸೆಂಟೆನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಅದನ್ನ ತಿಳ್ಕೊಳ್ತಾ ಇದೀವಿ. ಅದನ್ನ ನೀವು ಯಾವಾಗಲಾದ್ರೂ ಹಣ ಖರ್ಚು ಮಾಡುವಾಗ ಹೇಳ್ತಿರೋ, ಆ ಸಮಯದಲ್ಲಿ ಮನಸ್ಸಲ್ಲಿ ನೀವು ಹೇಳ್ಕೊಂಡ್ರೆ ನೀವು ಬ್ರಹ್ಮಾಂಡದ ಪವರ್ಫುಲ್ ರೂಲ್ ಅನ್ನ ಆಕ್ಟಿವೇಟ್ ಮಾಡ್ತೀರಾ. ಅದನ್ನ ನಾವು ಲಾ ಆಫ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಚಲಾವಣೆಯ ಸೂತ್ರ ಅಂತ. ಹಾಗಾದ್ರೆ ಬನ್ನಿ, ನಮ್ಮ ಪರ್ಸ್ ಸದಾ ತುಂಬಿರೋ ಹಾಗೆ, ಖಾಲಿ ಆಗದೆ ಇರೋ ಹಾಗೆ ಹೇಗೆ ನಾವು ಜಾದು ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಸೈಕಾಲಜಿ ಎಫೆಕ್ಟ್ ಬಗ್ಗೆ ನೀವು ತಿಳ್ಕೋಬೇಕು. ಬಾಲ್ಯದಿಂದ ನಮ್ಮ ಮೈಂಡ್ ಅಲ್ಲಿ ಹಾಕಿರುವಂತಹ ಒಂದು ವೈರಸ್ ಇಂದ ಇದು ಆಗಿರುವಂತದ್ದು. ಸ್ವಲ್ಪ ನಿಮ್ಮ ಬಾಲ್ಯಕ್ಕೆ ಹೋಗಿ ನೋಡಿ. ಸದಾ ನೀವು ಕೇಳಿರ್ತೀರಾ ಮನೆಯಲ್ಲಿ ಮಾತಾಡೋದನ್ನ, ಹಣ ಮರದಲ್ಲಿ ಹುಟ್ಟೋದಿಲ್ಲ, ಹಣ ಮಾಡೋದು ತುಂಬಾ ಕಷ್ಟ, ಇವತ್ತು ಪೈಸೆ ಪೈಸೆ ಕೂಡಿಡ್ಲಿಲ್ಲ ಅಂದ್ರೆ ನಾಳೆ ಉಪವಾಸ ಸಾಯ್ತೀವಿ. ಈ ಎಲ್ಲಾ ನೆಗೆಟಿವ್ ಮಾತುಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಡೀಪ್ ಆಗಿ ಬಂದು ಕುತ್ಕೊಂಡು ಒಂದು ಕೊರತೆಯ ಪ್ಯಾಟರ್ನ್ ಅನ್ನ, ಅಂದ್ರೆ ಒಂದು ಸ್ಕ್ಯಾರ್ಸಿಟಿ ಮೈಂಡ್ ಸೆಟ್ ಅನ್ನ ತುಂಬಿಸ್ಕೊಂಡ್ಬಿಟ್ಟಿದೆ, ಬೆಳೆಸ್ಕೊಂಡ್ಬಿಟ್ಟಿದೆ. ಬಡತನದ ಮಾನಸಿಕ ಭಯದ ಮೈಂಡ್ ಸೆಟ್ ಅಲ್ಲಿ ಯಾವಾಗ ನಾವು ದುಡ್ದಿರೋ ಹಣ ಖರ್ಚು ಮಾಡ್ತೀವೋ ಆವಾಗೆಲ್ಲ ನಮ್ಮ ಮೈಂಡ್ ಅದನ್ನ ಒಂದು ಲಾಸ್ ಅಂತಾನೆ ಕನ್ಸಿಡರ್ ಮಾಡುತ್ತೆ. ಅದೇ ರೀತಿನಲ್ಲಿ ಥಿಂಕ್ ಮಾಡುತ್ತೆ. ನ್ಯೂರೋ ಸೈನ್ಸ್ ಹೇಳುತ್ತೆ, ಯಾವಾಗ ಮನುಷ್ಯ ಹಣ ಖರ್ಚು ಮಾಡುವಾಗ ನೋವನ್ನ ಅನುಭವಿಸ್ತಾನೋ, ಅದು ದೇಹಕ್ಕೆ ಏನಾದ್ರೂ ಗಾಯ ಆದಾಗ ನೋವು ಅನುಭವಿಸ್ತೀವಲ್ಲ, ಅಷ್ಟೇ ಅದೇ ತರಹದ ಪೇನ್ ಅನ್ನ ಅನುಭವಿಸ್ತಾನೆ, ಅಷ್ಟೇ ಈಕ್ವಲ್ ಆಗಿರುತ್ತೆ ಅಂತ ಹೇಳುತ್ತೆ. ಅಂದ್ರೆ ಮೈಂಡ್ ಫಿಸಿಕಲ್ ಪೇನ್ ತರಹನೇ ಹಣ ಖರ್ಚು ಮಾಡಿದಾಗ ಆಗುವಂತ ಪೇನ್ ಅನ್ನ ಫೀಲ್ ಮಾಡುತ್ತೆ. ಇದನ್ನ ಸೈನ್ಸ್ ಅಲ್ಲಿ ಪೆನ್ ಆಫ್ ಪೇನ್ ಅಂತಾರೆ. ಅಂದ್ರೆ ಪೇನ್ ಆಫ್ ಪೇಮೆಂಟ್ ಅಂತ. ಸೊ ಥಿಂಕ್ ಮಾಡಿ, ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ? ನಮ್ಗೆಲ್ಲ ಗೊತ್ತಿದೆ. ಲಾ ಆಫ್ ಅಟ್ರಾಕ್ಷನ್ ಕ್ಲಿಯರ್ ಆಗಿ ಹೇಳೋದೇನು ಅಂದ್ರೆ, ಪ್ರತಿ ಕ್ಷಣ ನೀವು ಏನು ಫೀಲ್ ಮಾಡ್ತಿರೋ ಲೈಫ್ ಅಲ್ಲಿ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ ಅಂತ ಅಲ್ವಾ? ಈ ಅನಂತ ಬ್ರಹ್ಮಾಂಡ ನಿಮ್ಮ ಯಾವುದೇ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಹಿಂದಿ, ತೆಲುಗು, ತಮಿಳು, ಇಂಗ್ಲಿಷ್, ನೀವು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು ಯಾವುದು? ನಿಮ್ಮ ಭಾಷೆ ಹಿಂದೆ ಇರೋ ಭಾವನೆಗಳು, ಆ ವೈಬ್ರೇಷನ್ ಅನ್ನ, ಭಾಷೆನ ಅದು ಅರ್ಥ ಮಾಡ್ಕೊಳ್ಳುತ್ತೆ. ನೀವು ಹಣವನ್ನ ಖರ್ಚು ಮಾಡುವಾಗ ಒಳಗಿಂದ ನೋವನ್ನ, ಭಯವನ್ನ ಫೀಲ್ ಮಾಡ್ತಾ ಇದ್ರೆ, ಬಡತನ, ಸ್ಕ್ಯಾಸಿಟಿಯನ್ನ ಫೀಲ್ ಮಾಡ್ತಾ ಇದ್ರೆ, ಈ ಬ್ರಹ್ಮಾಂಡಕ್ಕೆ ಏನ್ ಸಿಗ್ನಲ್ ಕಳಿಸ್ತಾ ಇರ್ತೀರಾ ನೀವು?
ನೀವು ಕೂಗಿ ಕೂಗಿ ಹೇಳ್ತಾ ಇದ್ದೀರಾ ನಿಮ್ಮ ಹತ್ರ ಹಣ ಇಲ್ಲ, ಬಡತನ ಇದೆ, ಭಯ ಇದೆ, ಕೊರತೆ ಇದೆ ಅಂತ ಅಲ್ವಾ? ಸೊ ಯೂನಿವರ್ಸು ಒಂದು ಫೋಟೋ ಕಾಪಿ ತರ ಕೆಲಸ ಮಾಡುತ್ತೆ, ಜೆರಾಕ್ಸ್ ಮಿಷನ್ ತರ ಕೆಲಸ ಮಾಡುತ್ತೆ. ನಿಮ್ಮ ಇದೇ ಭಯದ ಬಡತನದ ಹಲವಾರು ಫೋಟೋ ಕಾಪೀಸ್ ಅನ್ನ ಅದು ಮತ್ತೆ ಪ್ರಿಂಟ್ ಮಾಡಿ ನಿಮ್ಮ ಲೈಫ್ ಅಲ್ಲಿ ರಿಟರ್ನ್ ಬಿಸಾಕುತ್ತೆ, ನೆನ್ಪಿಡ್ಕೊಳ್ಳಿ. ರಿಸಲ್ಟ್ ಏನಾಗುತ್ತೆ ಅದರಿಂದ? ಅದೇ ತರಹದ ಖರ್ಚುಗಳು ಜಾಸ್ತಿ ಆಗುತ್ತೆ, ದಿನನಿತ್ಯದ ಒಂದು ಕಮಾಯಿ ಏನಿದೆ ಅದು ನಿಂತು ಹೋಗ್ಬಿಡುತ್ತೆ. ಹಾಗೇನೆ ಗಾಡಿಗಳಿಗೆ ಖರ್ಚು ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೆಷ್ಟು ಹಣವನ್ನ ಸೇವ್ ಮಾಡ್ಬೇಕು ಅಂದ್ರೂ ನೀರಿನ ಹಾಗೆ ಅದು ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಬಟ್ ಇವತ್ತು ಈ ಒಂದು ಓಲ್ಡ್ ಪ್ಯಾಟರ್ನ್ ಏನಿದೆ ಅದನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಹೊಸ ಒಂದು ದೃಷ್ಟಿಕೋನವನ್ನ, ಹೊಸ ಪ್ಯಾಟರ್ನ್ ಅನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇವತ್ತು ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಖರ್ಚಾಗ್ತಾ ಇರುವಂತಹ ಹಣದ ಹಿಂದಿನ ನೋವಿನ, ಭಯದ ಭಾವನೆಯನ್ನ ದೂರ ಮಾಡಿ ಒಂದು ಶಕ್ತಿಶಾಲಿ ಭಾವನೆಯನ್ನ ಬೆಳೆಸ್ಕೊಳ್ತಾ ಇದ್ದೀವಿ. ಭಯದ ಒಂದು ಮನಸ್ಸಿನಿಂದ ರಾಜನ ಧೈರ್ಯದ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ತಾ ಇದೀವಿ. ಅಂದ್ರೆ ರಾಜ ಬರೀ ಖಜಾನೆ ತುಂಬಿಸಿ ಇಟ್ಕೊಳ್ಳೋದಿಲ್ಲ, ಅದನ್ನ ಅವನು ಪ್ರಜೆಗಳಿಗಾಗಿ, ದೇಶದ ಹಿತಕ್ಕಾಗಿ ಖರ್ಚು ಮಾಡ್ತಾನೆ ಇರ್ತಾನೆ. ಅವನಿಗೆ ಗೊತ್ತು ಆ ಖಜಾನೆ ಮತ್ತೆ ತುಂಬುತ್ತೆ ಅಂತ, ಅದಕ್ಕೆ ಅವನು ಹಲವಾರು ದಾರಿಗಳನ್ನ ಹುಡುಕೊಂಡಿರ್ತಾನೆ. ಸೊ ಇವತ್ತು ನೀವು ಜಪಾನಿನ ಶ್ರೀಮಂತರು ಅನುಸರಿಸಲಾದ, ಇಷ್ಟು ವರ್ಷಗಳಿಂದ ಅವರು ಅನುಸರಿಸಿಕೊಂಡು ಬಂದಿರುವಂತಹ ನಿತ್ಯದ ಜೀವನದಲ್ಲಿ ಯೂಸ್ ಮಾಡುವಂತಹ ಒಂದು ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಸೊ ಜಪಾನಿನ ಆ ಒಂದು ಟೆಕ್ನಿಕ್ ಅನ್ನ ನಾವು ಭಾರತದ ಅಧ್ಯಯನದ ಮತ್ತು ಕ್ವಾಂಟಮ್ ಫಿಸಿಕ್ಸ್ ನ ದೃಷ್ಟಿಕೋನದಿಂದ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲು ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಹಣ ಅನ್ನೋದು ನಿರ್ಜೀವ ಪೇಪರ್ ಪೀಸ್ ಅಲ್ಲ, ಹಣ ಅನ್ನೋದು ಜೀವಂತ ಪವರ್ಫುಲ್ ಎನರ್ಜಿ. ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನಮ್ಗೆಲ್ಲ ಗೊತ್ತಿದೆ, ಪ್ರಪಂಚದಲ್ಲಿ ಪ್ರತಿಯೊಂದು ಎನರ್ಜಿನೇ, ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ವೈಬ್ರೇಷನಲ್ ಎನರ್ಜಿ ಇದೆ. ಮನಿನೂ ಅಷ್ಟೇ, ಅದೊಂದು ಪವರ್ಫುಲ್ ಎನರ್ಜಿ, ಅದಕ್ಕೆ ಅದರದೇ ಆದ ಒಂದು ಮೆಮೊರಿ ಪವರ್ ಇದೆ. ಅವು ಫೀಲ್ ಮಾಡುತ್ತೆ ತನ್ನ ಮಾಲೀಕ ತನ್ನ ಬಗ್ಗೆ ಏನ್ ಯೋಚಿಸ್ತಾನೆ, ಯಾವ ರೀತಿ ಫೀಲಿಂಗ್ ಇಟ್ಕೊಂಡಿದ್ದಾನೆ ಅಂತ. ಇಫ್ ನೀವೇನಾದ್ರೂ ಹಣವನ್ನ ಸದಾ ಭದ್ರವಾಗಿ ಕೈಯಲ್ಲೇ ಇಂದು ಮುಷ್ಟಿಯಲ್ಲಿ ಇಟ್ಕೊಂಡಿದ್ರೆ, ಅದನ್ನ ನಾನು ಬಿಡೋದಿಲ್ಲ ಅನ್ನೋ ಭಾವನೆನ ನೀವು ಇಟ್ಕೊಂಡಿದ್ರೆ, ಅಥವಾ ಕತ್ತಲಿನ ರೂಮಿನ ಒಂದು ತಿಜೋರಿಯಲ್ಲಿ ಅದನ್ನ ಪರ್ಮನೆಂಟ್ ಆಗಿ ಕೂಡಿಟ್ಬಿಟ್ರೆ, ಆಗ ಎನರ್ಜಿಗೆ ಉಸಿರು ಕಟ್ಟಿದ ಅನುಭವ ಆಗತ್ತೆ. ಯಾಕಂದ್ರೆ ಪ್ರತಿ ಎನರ್ಜಿಗೂ ಫ್ಲೋ ಆಗೋದು ಅಂದ್ರೆ ತುಂಬಾ ಇಷ್ಟ. ಫಾರ್ ಎಕ್ಸಾಂಪಲ್ ನೀರನ್ನ ತಗೊಳ್ಳಿ, ನೀವು ನೀರನ್ನ ಒಂದೇ ಜಾಗದಲ್ಲಿ ತುಂಬಾ ದಿನ ಕೂಡಿಟ್ರೆ ಏನಾಗುತ್ತೆ, ಕೊಳತು ನಾರುತ್ತೆ, ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ, ಅದರಲ್ಲಿ ಕ್ರಿಮಿಗಳು ಬಂದು ಸೇರ್ಕೊಳ್ಳುತ್ತೆ. ಅದೇ ನದಿಯ ನೀರು ಆಲ್ವೇಸ್ ಹರಿತಾ ಇರುತ್ತೆ, ಫ್ರೆಶ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ, ಸಿಹಿಯಾಗಿರುತ್ತೆ. ಹಣನು ಹಾಗೆ, ಇದು ಒಂದು ಫ್ಲೋಯಿಂಗ್ ಎನರ್ಜಿ. ನಾವು ಹಣಕ್ಕೆ ಏನಂತೀವಿ ಇಂಗ್ಲಿಷ್ ನಲ್ಲಿ? ಕರೆನ್ಸಿ ಅಂತೀವಿ. ಈ ಒಂದು ಶಬ್ದ ಬಂದಿರೋದೇ ಕರೆಂಟ್ ಇಂದ. ಕರೆಂಟ್ ನ ಅರ್ಥ ಏನು? ಪ್ರವಾಹ, ಫ್ಲೋ ಅಥವಾ ಡೈರೆಕ್ಷನ್ ಅಂತ. ಹಾಗಾಗಿ ನೀವು ನಿಜಕ್ಕೂ ಬಯಸಿದ್ರೆ ಹಣ ನಿಮ್ಮ ಹತ್ರ ಮತ್ತೆ ಮತ್ತೆ ವಾಪಸ್ ಬರಬೇಕು ಅಂತ, ನೀವು ಖುಷಿ ಖುಷಿಯಾಗಿ ಅದನ್ನ ಹೋಗೋದಕ್ಕೆ ಬಿಡಬೇಕು. ಹಾಗಂತ ಅನ್ನೆಸೆಸರಿ ಉಡಾಯಿಸೋದು ಅಂತ ಅಲ್ಲ, ನೆಸೆಸರಿ ವಿಚಾರಗಳಿಗೆ ಖರ್ಚು ಮಾಡುವಾಗ ಖುಷಿಯಾಗಿ ಖರ್ಚು ಮಾಡಬೇಕು, ಒಂದು ಭದ್ರತೆಯಿಂದ ಖರ್ಚು ಮಾಡಬೇಕು, ಒಂದು ಷರತ್ತಿನ ಜೊತೆಗೆ ನೀವು ಅದನ್ನ ಖರ್ಚು ಮಾಡಬೇಕು. ಯಾವುದು ಆ ಷರತ್ತು? ಅದೇ ಇವತ್ತಿನ ವಿಚಾರ. ಈ ಒಂದು ಸೀಕ್ರೆಟ್ ಸೆಂಟೆನ್ಸ್ ಅನ್ನ ಯಾವಾಗ ಹಣವನ್ನ ಖರ್ಚು ಮಾಡುವಾಗ ಹೇಳ್ತಿರೋ, ಆಗ ಅದು ಡಬಲ್ ಆಗಿ ನಿಮಗೆ ವಾಪಸ್ ಬರುತ್ತೆ. ನೀವಿದನ್ನ ಒಂದು ಮಂತ್ರದ ಹಾಗೆ ನೀವು ಹೇಳ್ಬೇಕು, ಮನಸ್ಸಲ್ಲಿ ಹಾಗೆ ಅದನ್ನ ಪ್ರಿಂಟ್ ಮಾಡ್ಕೊಂಡ್ಬಿಡಿ. ಪ್ರತಿ ಸಾರಿ ಹಣವನ್ನ ಖರ್ಚು ಮಾಡುವಾಗ ಇದನ್ನ ಹೇಳ್ತಾ ಇರಿ. ನೀವು ಹಣವನ್ನ ಕ್ಯಾಶ್ ರೂಪದಲ್ಲಿ ಕೊಡುವಾಗ ಅಥವಾ ಆನ್ಲೈನ್ ಪೇಮೆಂಟ್ ಅನ್ನ ಮಾಡುವಾಗ ಸ್ಕ್ರೀನ್ ಅನ್ನ ನೋಡ್ತಾ ನೋಡ್ತಾ ನೀವು ಮನಸ್ಸಲ್ಲೇ ನೀವು ಹೇಳ್ಕೋಬೇಕು, ಪೂರಾ ನಂಬಿಕೆ, ವಿಶ್ವಾಸದಿಂದ, ಶ್ರದ್ಧೆಯಿಂದ ಇದನ್ನ ಹೇಳ್ಬೇಕು. ಹಾಗಾದ್ರೆ ಆ ಒಂದು ಮ್ಯಾಜಿಕಲ್ ಸೆಂಟೆನ್ಸ್ ಯಾವುದು? ಹಣವನ್ನ ಡಬಲ್ ತ್ರಿಬಲ್ ಆಗಿ ನಮ್ಮ ಹತ್ರ ವಾಪಸ್ ಕರ್ಕೊಬಾರ್ದು ಅಂತ ಹೇಳೋದಾದ್ರೆ, ಇದನ್ನ ಬೇಕಿದ್ರೆ ಬರೆದಿಟ್ಕೊಳ್ಳಿ, ನೆನಪಾಗಲ್ಲ ಅಂದ್ರೆ, ಧನ್ಯವಾದ ನನ್ನ ಸ್ನೇಹಿತನೇ, ಹೋಗು ಈ ಪ್ರಪಂಚದ ಸೇವೆಯನ್ನ ಹೃದಯ ಪೂರ್ವಕವಾಗಿ ಮಾಡು, ನಂತರ ನಿನ್ನ ಸಾವಿರಾರು ಸ್ನೇಹಿತರನ್ನ ಜೊತೆಗೆ ಕರೆದುಕೊಂಡು ನನ್ನ ಹತ್ರ ಬಂದು ರಿಟರ್ನ್ ಸೇರು. ನಿಮಗೆ ಇದನ್ನ ಕೇಳುವಾಗ ತುಂಬಾ ನಾರ್ಮಲ್ ಅನ್ಸ್ತಿರ್ಬೋದು, ಅಥವಾ ಕಾನ್ಶಿಯಸ್ ಮತ್ತೆ ನಿಮ್ಮ ಲಾಜಿಕಲ್ ಮೈಂಡ್ ಏನಿದೆ ಅದು ಹೇಳ್ಬೋದು ಏನಿದು ಫೂಲಿಶ್ನೆಸ್ ಅಂತ. ಆದ್ರೆ ಟ್ರಸ್ಟ್ ಮಾಡಿ, ಈ ಸೆಂಟೆನ್ಸ್ ಅಲ್ಲಿ ಡೀಪ್ ಸೈಕಾಲಜಿ ಇದೆ, ಡೀಪ್ ಸೈನ್ಸ್ ಇದೆ, ಯೂನಿವರ್ಸ್ ನ ಒಂದು ಪವರ್ಫುಲ್ ಎನರ್ಜಿ ತುಂಬಿದೆ ಇದರಲ್ಲಿ. ಇದನ್ನ ಡಿಕೋಡ್ ಮಾಡೋದಾದ್ರೆ ಒಂದೊಂದು ಪದದ ಅರ್ಥ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆ ನಂಬಿಕೆ ಬರುತ್ತೆ. ನೋಡೋಣ ಅದೇನು ಅಂತ. ಮೊದಲ ವರ್ಡ್ ಏನಿದೆ? ಧನ್ಯವಾದ. ಯಾವಾಗ ನೀವು ಹಣ ಖರ್ಚು ಮಾಡುವಾಗ ನಿರ್ಮಲ ಮನಸ್ಸಿನಿಂದ ಥ್ಯಾಂಕ್ಸ್ ಹೇಳ್ತೀರಾ, ಧನ್ಯವಾದ ಹೇಳ್ತೀರಾ, ಗ್ರಾಟಿಟ್ಯೂಡ್ ತೋರಿಸ್ತಿರೋ, ಆ ಕ್ಷಣನೇ ನಿಮ್ಮ ಮೈಂಡ್ ನ ನ್ಯೂರೋಲಾಜಿಕಲ್ ವೈರಿಂಗ್ ಅನ್ನ ನೀವು ಹ್ಯಾಕ್ ಮಾಡ್ತಾ ಇರ್ತೀರಾ. ಯೂಶುವಲ್ ಆಗಿ ಹಣ ಖರ್ಚು ಮಾಡುವಾಗ ನಮ್ಮ ಮೈಂಡ್ ಸ್ಕ್ಯಾಸಿಟಿ ಫೀಲ್ ಮಾಡುತ್ತೆ ಅಂತ ನಮಗ್ ಗೊತ್ತು. ಅವಾಗ ಅನ್ನಿಸ್ತಾ ಇರುತ್ತೆ ನಮಗೆ ನಮ್ಮಿಂದ ಹಣ ಖರ್ಚಾಗ್ತಾ ಇದೆ, ದೂರ ಹೋಗ್ತಾ ಇದೆ ಅಂತ. ಆದ್ರೆ ಥ್ಯಾಂಕ್ಸ್ ಹೇಳಿದಾಗ ನಿಮ್ಮ ಫೋಕಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸ್ಕ್ಯಾಸಿಟಿಯಿಂದ ಅಬಂಡೆನ್ಸ್ಗೆ ಶಿಫ್ಟ್ ಆಗುತ್ತೆ. ಥಿಂಕ್ ಮಾಡಿ, ಯಾವುದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಂತ.
ನಿಮ್ಮ ಹತ್ರ ಖರ್ಚು ಮಾಡುವಂತ ಶಕ್ತಿ ಇರೋದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಸೊ ಖರ್ಚು ಮಾಡುವಾಗ ನೀವು ಥ್ಯಾಂಕ್ಸ್ ಹೇಳಿದ್ರೆ ನಿಮ್ಮ ಸ್ಕ್ಯಾನ್ಸಿಟಿ ಮೈಂಡ್ ಸೆಟ್ ಇಂದ ಅಬಂಡೆಂಟ್ ಮೈಂಡ್ ಸೆಟ್ ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಶಿಫ್ಟ್ ಆಗ್ತೀರಾ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಆ ಹಣನ ನಿಮಗೆ ಕೊಟ್ಟಿರೋದಕ್ಕೆ. ಯಾಕಂದ್ರೆ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಒಂದು ವಸ್ತುನ ಕೊಂಡ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಇಲ್ಲದವರು. ಆದ್ರೆ ನೀವು ನಿಮಗೆ ಬೇಕಾಗಿರೋದನ್ನ ಕೊಂಡ್ಕೊಳ್ತಾ ಇದ್ದೀರಾ, ಆ ಶಕ್ತಿಯನ್ನ ಹೊಂದಿದ್ದೀರಾ. ಸೊ ಬ್ರಹ್ಮಾಂಡಕ್ಕೆ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಹತ್ರ ಒಂದು ಶಕ್ತಿ ಇದೆ ಅಂತ, ನೀವು ಸಮೃದ್ಧವಾಗಿದ್ದೀರಿ ಅಂತ ಬ್ರಹ್ಮಾಂಡಕ್ಕೆ ತೋರಿಸ್ತಾ ಇದ್ದೀರಾ. ಲಾ ಆಫ್ ನೇಚರ್ ಅಂದ್ರೆ ಏನು? ಸಮೃದ್ಧಿ ಎಲ್ಲಿ ಇರುತ್ತೋ ಅದು ಇನ್ನೂ ಹೆಚ್ಚಾಗಿ ಬರುತ್ತೆ. ಗ್ರಾಟಿಟ್ಯೂಡ್ ಅನ್ನೋದು ಯೂನಿವರ್ಸ್ನ ಒಂದು ದೊಡ್ಡ ಮತ್ತೆ ಪವರ್ಫುಲ್ ಫೀಲಿಂಗು. ಎಲ್ಲಾನು ಅಟ್ರಾಕ್ಟ್ ಮಾಡುವಂತಹ ಹೈ ಫ್ರೀಕ್ವೆನ್ಸಿ ಇರುವಂತಹ ಒಂದು ಫೀಲಿಂಗ್ ಅದು ಗ್ರಾಟಿಟ್ಯೂಡ್. ಎರಡನೇದೇನು ಅಂದ್ರೆ ಹೋಗು ಪ್ರಪಂಚದ ಸೇವೆ ಮಾಡು. ಇದೊಂಥರ ಕ್ರಾಂತಿಕಾರಿ ರೆವಲ್ಯೂಷನರಿ ಇದ್ದಂಗೆ ಇದು. ಮತ್ತೆ ಹಾಗೇನೆ ಪವಿತ್ರವಾದ ವಿಚಾರ. ಇದು ನಿಮ್ಮ ಹಣಕ್ಕೆ ಒಂದು ದೊಡ್ಡ ಉದ್ದೇಶವನ್ನ ಕೊಡ್ತಾ ಇರುತ್ತೆ. ಯಾಕಂದ್ರೆ ಬಾಲ್ಯದಿಂದ ನಾವು ಏನ್ ಕೇಳ್ಕೊಂಡ್ ಬಂದಿದೀವಿ, ಹಣ ಒಂಥರ ಕೈಗಳ ಕೊಳೆ ಇದ್ದಂಗೆ, ಇದು ಎಲ್ಲಾ ಕೆಟ್ಟ ಕೆಲಸನೂ ಮಾಡಿಸುತ್ತೆ, ಹಣ ಇರೋರೆಲ್ಲ ಕೆಟ್ಟವರು ಅಲ್ವಾ. ಆದ್ರೆ ನೀವು ಹೃದಯ ಪೂರ್ವಕವಾಗಿ ಪ್ರಪಂಚದ ಸೇವೆ ಮಾಡುವಂದಾಗ ಆ ಕ್ಷಣನೇ ಎನರ್ಜಿಯನ್ನ ನೀವು ಪವಿತ್ರ ಮಾಡ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್, ನೀವ್ ಯಾರಿಗೋ ತರಕಾರಿ ಅವನಿಗೆ 100 ರೂಪಾಯಿ ಕೊಟ್ಟಿರೋ ತರಕಾರಿ ತಗೊಂಡು, ಆಗ ಅದು ಬರೀ ಕಾಗದ ಆಗೋದಿಲ್ಲ, ಅದು ಅವನ ಫ್ಯಾಮಿಲಿಯ ಒಂದು ಊಟ ಆಗಿರುತ್ತೆ, ಮಕ್ಕಳ ಫೀಸ್ ಆಗಿರುತ್ತೆ, ಹೆತ್ತವರಿಗೆ ಔಷಧಿ ಆಗಿರುತ್ತೆ. ಅಂದ್ರೆ ನೀವು ಕೊಟ್ಟ ಹಣ ಯಾರೋ ಅಪರಿಚಿತನ ಜೀವನಕ್ಕೆ ಒಂದು ದಾರಿ ಆಗಿರುತ್ತೆ, ಸಹಾಯ ಮಾಡ್ತಾ ಇರುತ್ತೆ. ಸೊ ಮನಸ್ಸಲ್ಲಿ ಈ ಸೇವೆಯ ಭಾವನೆ ಇಟ್ಟು ನೀವು ಕೊಟ್ಟರೆ ನೀವು ದಾನಿ ಆಗ್ತೀರಾ. ಪ್ರಕೃತಿಯ ನಿಯಮ ಏನು? ಕೊಡುವವರ ಕೈ ಸದಾ ಮೇಲಿರುತ್ತೆ. ಯಾವಾಗ ನೀವು ಹಣವನ್ನ ಸೇವೆಯ ಮನೋಭಾವನೆಯಿಂದ ಕೊಡ್ತೀರಾ, ಆಗ ಅದರ ವೈಬ್ರೇಷನ್ ತುಂಬಾ ಹೈ ಆಗ್ಬಿಡುತ್ತೆ. ಆ ಹಣ ಎಲ್ಲಿಗೆ ತಲುಪಿದ್ರು ಅದು ಸಮೃದ್ಧಿ ಆಗುತ್ತೆ. ಕೊನೆಯ ಪದ ಏನು? ನೀನು ಸಾವಿರಾರು ಸ್ನೇಹಿತರನ್ನ ಕರೆದುಕೊಂಡು ರಿಟರ್ನ್ ನನ್ನ ಹತ್ರ ಬಂದು ಸೇರು. ಇದು ರಿಕ್ವೆಸ್ಟ್ ಅಲ್ಲ, ಇದೊಂದು ಕಮ್ಯಾಂಡ್ ಆಗ್ಬಿಡುತ್ತೆ, ಒಂದು ಆದೇಶ ಆಗ್ಬಿಡುತ್ತೆ. ಇದನ್ನ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕ್ವಾಂಟಮ್ ಫೀಲ್ಡ್ ಗೆ ಕೊಡ್ತಾ ಇರುವಂತ ಸಂದೇಶ ಆಗ್ಬಿಡುತ್ತೆ. ನೀವು ನಿಮ್ಮ ಹಣಕ್ಕೆ ಹೋಗುವಂತ ಖುಷಿಯಿಂದ ಕಳಿಸ್ತಾ ಇದ್ದೀರಾ. ಯಾಕಂದ್ರೆ ಫ್ಲೋ ಆಗೋದು ತುಂಬಾ ಅವಶ್ಯಕ. ಆದ್ರೆ ಅದನ್ನ ನಿಮ್ಮಿಂದ ದೂರ ಮಾಡ್ತಾ ಇಲ್ಲ, ಬದಲಿಗೆ ಅದಕ್ಕೆ ಓಪನ್ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ. ನಿನ್ನ ನಿಜವಾದ ಮನೆ ನಾನೇ, ಹೋಗು, ಕೆಲಸ ಮಾಡು, ಸೇವೆ ಮಾಡು, ನಂತರ ವಾಪಸ್ಸು ನನ್ನ ಹತ್ರನೇ ಬರಬೇಕು. ಆದ್ರೆ ಒಬ್ಬನೇ ಬರಬಾರ್ದು, ಸಾವಿರಾರು ಸ್ನೇಹಿತರನ್ನ ಜೊತೆಗೆ ಕರ್ಕೊಂಡು ಬರ್ತಾ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ಇದು ಲಾ ಆಫ್ ಮಲ್ಟಿಪ್ಲಿಕೇಶನ್. ಎಲ್ಲಾ ಧರ್ಮದ ಗ್ರಂಥಗಳಲ್ಲಿ ಹೇಳಲಾಗಿದೆ, ಮನುಷ್ಯ ಭೂಮಿಗೆ ಬೀಜವನ್ನ ಬಿತ್ತಿದಾಗ ಅದು 100 ಪಟ್ಟು 1000 ಪಟ್ಟು ಹೆಚ್ಚಾಗಿ ಫಲ ಕೊಡುತ್ತೆ ಅಂತ. ಸೊ ದುಡ್ಡಿಗೆ ಹೇಳಿರೋ ಈ ಮ್ಯಾಜಿಕಲ್ ಸೆಂಟೆನ್ಸ್ ಏನಿದೆ, ಅದು ಶ್ರೀಮಂತಿಕೆ ಪಡೆಯೋದಕ್ಕೆ ಬಿತ್ತುತ್ತಾ ಇರೋ ಒಂದು ಬೀಜದ ಹಾಗೆ. ಇದನ್ನ ಬರೀ ಹೇಳ್ಬೇಕಲ್ಲ ಅಂತ ಹೇಳಿದ್ರೆ ಏನು ಯೂಸ್ ಆಗಲ್ಲ, ಬರೀ ಶಬ್ದಗಳು ಯೂಸ್ ಆಗೋದಿಲ್ಲ. ನಿಜವಾದ ರಿಸಲ್ಟ್ ಬೇಕು ಅಂದ್ರೆ ಶಬ್ದಗಳ ಹಿಂದೆ ಇರೋ ಫೀಲಿಂಗ್ಸ್ ತುಂಬಾ ಮುಖ್ಯ. ನಾನು ಮೊದಲನೇ ಹೇಳಿದೀನಿ, ಬಾಯಲ್ಲಿ ಇದನ್ನ ಹೇಳ್ತಾ ಒಳೊಳಗೆ ಡೌಟ್ ಫಿಯರ್ ಇದ್ರೆ ಆ ನಿಯಮ ಖಂಡಿತ ರಿಸಲ್ಟ್ ಕೊಡಲ್ಲ. ನೀವು ಈಗಾಗಲೇ ಶ್ರೀಮಂತರು ಅನ್ನೋ ಫೀಲಿಂಗ್ಸ್ ಇಂದ ಈ ವಾಕ್ಯವನ್ನ ನೀವು ಹೇಳ್ಬೇಕು. ಅಬಂಡೆಂಟ್ ಮೈಂಡ್ ಸೆಟ್ ಇಂದ ಹೇಳ್ಬೇಕು. ಕಣ ಕಣದಲ್ಲೂ ಫೀಲ್ ಮಾಡ್ಬೇಕು ನೀವು ಈಗಾಗಲೇ ಅಬಂಡೆಂಟ್ ಲೈಫ್ ಅನ್ನ ಮಾಡ್ತಾ ಇದ್ದೀರಾ ಅಂತ. ಇಮ್ಯಾಜಿನೇಷನ್ ಮಾಡಿ, ನಿಮ್ಮ ಕೈಯಲ್ಲಿರೋ ನೋಟು ಒಂದು ಬೀಜದಂತೆ. ರೈತ ಬೀಜವನ್ನ ಬಿತ್ತು, ನಾನು ದುಡ್ಡು ಕೊಡ್ತಂದಿದ್ದೆ ಎಲ್ಲಾ ಬೀಜಗಳು ಖಾಲಿ ಆಗ್ತಾ ಇದೆ ಅಂತ ಇಲ್ಲ ಅಲ್ವಾ? ಭಯದಲ್ಲಿರ್ತಾನ? ಇಲ್ಲ ಅಲ್ವಾ? ಬೀಜಗಳನ್ನೆಲ್ಲ ಅವನು ಖರ್ಚು ಮಾಡ್ತಾ ಸಂತೋಷವಾಗಿ ಅವನು ಬಿತ್ತುತ್ತಾನೆ, ಖುಷಿಯಿಂದ ಬಿತ್ತುತ್ತಾನೆ. ಯಾಕೆಂದ್ರೆ ಅವನಿಗೆ ಸಂಪೂರ್ಣ ನಂಬಿಕೆ ಇರುತ್ತೆ, ಇದು ತನಗೆ ಸಮೃದ್ಧವಾದ ಫಸಲನ್ನು ಕೊಡುತ್ತೆ, ಇದೇ ತರದ ಸಾವಿರಾರು ಲಕ್ಷಾಂತರ ಬೀಜಗಳನ್ನ ನನಗೆ ಕೊಡುತ್ತೆ ಅಂತ. ಹಣ ಖರ್ಚು ಮಾಡೋದು ಕೂಡ ಒಂಥರ ರೈತ ಬೀಜವನ್ನ ಭೂಮಿಯಲ್ಲಿ ಬಿತ್ತಿದ ಹಾಗೆ ನೀವು ಶ್ರೀಮಂತಿಕೆಯ ಬೀಜವನ್ನ ಬಿತ್ತುತ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಪೆಟ್ರೋಲ್ ಅನ್ನ ಹಾಕಿಸುವಾಗ ನಿಮ್ಮ ಗಾಡಿಗೆ ನಿಮ್ಮ ಕೆಲಸಕ್ಕೆ ಹೋಗೋದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ, ಊಟಕ್ಕೆ ಖರ್ಚು ಮಾಡುವಾಗ ನಿಮ್ಮ ಆರೋಗ್ಯಕ್ಕೆ ಖರ್ಚು ಮಾಡ್ಕೊಳ್ತಾ ಇದ್ದೀರಾ, ಮನೆ ರೆಂಟ್ ಕಟ್ಟುವಾಗ ನಿಮ್ಮ ಫ್ಯಾಮಿಲಿಯ ಪ್ರೊಟೆಕ್ಷನ್ಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಾ. ಹೀಗೆ ಫೀಲಿಂಗ್ ಅನ್ನ ಇಟ್ಟು ಖರ್ಚು ಮಾಡಿದ್ರೆ ನಿಮ್ಮ ಜೀವನ ಫುಲ್ ಚೇಂಜ್ ಆಗ್ಬಿಡುತ್ತೆ. ಟ್ರೈ ಮಾಡಿ ನೋಡಿ. ನಿಮಗೆ ಅನ್ಸುತ್ತೆ ಇಷ್ಟು ದಿನ ಇದ್ದ ಭಯ ಹೊರಟು ಹೋಯ್ತು ಅಂತ. ಯಾವುದೇ ಬಿಲ್ ಅನ್ನ ನೀವು ಪೇ ಮಾಡ್ಬೇಕಾದ್ರೆ ಹೆಮ್ಮೆಯಿಂದ ಪೇ ಮಾಡ್ತೀರಾ. ಯಾಕೆಂದ್ರೆ ಬ್ರಹ್ಮಾಂಡ ನಿಮಗೆ ಆ ಶಕ್ತಿಯನ್ನ ಕೊಟ್ಟಿದೆ ಅನ್ನೋ ಮನಸ್ಥಿತಿ ನಿಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಅಂಗಡಿಗೆ ಹೋಗ್ತೀರಾ, ರೇಷನ್ ತಗೋಬೇಕಾಗಿರುತ್ತೆ, 500 ರೂಪಾಯಿ ದಿನ ರೇಷನ್ ತಗೊಳ್ತೀರಾ. ಆ ನೋಟನ್ನ ನೀವು ಕೊಡುವಾಗ 1 ಸೆಕೆಂಡ್ ಅದನ್ನ ನೋಡ್ತಾ ಅದನ್ನ ನೀವು ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಳ್ಳಿ. ನಿಮ್ಮ ಕ್ಲೋಸ್ ಫ್ರೆಂಡ್ ಅನ್ಕೊಂಡು ಮನಸ್ಸಿನಲ್ಲಿ ಪ್ರೀತಿಯಿಂದ ಹೇಳಿ, ಥ್ಯಾಂಕ್ ಯು ಫ್ರೆಂಡ್, ನನಗಿವತ್ತು ಇಷ್ಟವಾದ ಸಾಮಾನನ್ನ ನಾನು ಪರ್ಚೇಸ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ಯಾ. ಈಗ ಹೋಗು, ಅಂಗಡಿಯವನ ಹತ್ರ ಹೋಗಿ ಸೇರು, ನೀನು ಅವನ ಬಿಸ್ನೆಸ್ ಅನ್ನ ಗ್ರೋ ಮಾಡು, ಪ್ರಪಂಚವನ್ನ ಸುತ್ತಾಡು, ಅದರ ಸೇವೆಯನ್ನ ಮಾಡು, ನಿನ್ನ ಸಾವಿರಾರು ಸ್ನೇಹಿತರ ಜೊತೆ ನನ್ನ ಹತ್ರ ಬಂದು ಸೇರು. ಈ ಅದ್ಭುತ ಭಾವನೆಯಿಂದ ಆ ನೋಟನ್ನ ನೀವು ಅಂಗಡಿಯವನಿಗೆ ಕೊಟ್ರೆ, ಟ್ರಸ್ಟ್ ಮೀ, ಆ ಕ್ಷಣ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ನೋಡಿ. ಒಂಥರ ಮನಸ್ಸಿನಲ್ಲಿ ಮಂದಹಾಸ ಮೂಡುತ್ತೆ ನಿಮಗೆ.
ಅಂಗಡಿಯವನಿಗೂ ಕೂಡ ಆ ಒಂದು ಫೀಲ್ ಆಗುತ್ತೆ. ಆ ನೋಟನ್ನು ಅವ್ನು ತಗೊಳ್ಕೊಳ್ಳುವಾಗ ಪಾಸಿಟಿವ್ ಫೀಲಿಂಗ್ ಅನ್ನ ತಗೊಳ್ತಾನೆ. ಒಂದ್ ತಿಳ್ಕೊಳ್ಳಿ, ಹಣ ಕೂಡ ಒಂದು ವೈಬ್ರೇಷನಲ್ ಎನರ್ಜಿ. ಅದು ಸದಾ ಹೈ ವೈಬ್ರೇಷನಲ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರ ಕಡೆಗೇನೆ ಅಟ್ರಾಕ್ಟ್ ಆಗೋದು. ಯಾಕೆಂದ್ರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್, ಇದು ಲಾ ಆಫ್ ಅಟ್ರಾಕ್ಷನ್ ನ ನಿಯಮ. ನಿಮ್ಮಲ್ಲಿ ತುಂಬಾ ಜನ ಥಿಂಕ್ ಮಾಡ್ತಿರ್ಬೋದು, ನಾವು ಯಾವಾಗಲೂ ಆನ್ಲೈನ್ ಪೇಮೆಂಟೇ ಮಾಡ್ತೀವಲ್ಲ ಮೇಡಮ್, ನಾವು ಕ್ಯಾಶೇ ಯೂಸ್ ಮಾಡಲ್ಲ ಅಂತ. ಡಿಜಿಟಲ್ ಪ್ರಪಂಚದಲ್ಲಿ ಕೂಡ ಇದು ವರ್ಕ್ ಆಗುತ್ತೆ ಈ ಫಾರ್ಮುಲಾ. ಯಾಕೆಂದ್ರೆ 100% ವರ್ಕ್ ಆಗುತ್ತೆ. ಎನರ್ಜಿಗೆ ಯಾವುದೇ ನಿಶ್ಚಿತ ರೂಪ ಇಲ್ಲ, ಅದು ನಿರಾಕಾರ. ನೆನ್ಪಿಟ್ಕೊಳ್ಳಿ, ನೀವು ಮೊಬೈಲಿಂದ ಟ್ರಾನ್ಸ್ಫರ್ ಮಾಡುವಾಗ ಪೇ ಬಟನ್ ಒತ್ತುತ್ತೀರಲ್ಲ, ಕೆಲವು ಸೆಕೆಂಡ್ ಅದನ್ನ ನೋಡ್ತಾ ಇರಿ. ನೋಡ್ತಾ ನೋಡ್ತಾ ಈ ವಾಕ್ಯವನ್ನ ಹೇಳ್ಕೊಳ್ಳಿ, ಪೇಮೆಂಟ್ ಡನ್ ಸಕ್ಸಸ್ಫುಲ್ ಅಂತ ಬರುತ್ತಲ್ಲ. ಪೇಮೆಂಟ್ ಆದ್ಮೇಲೆ ನೀವು ಹೇಳ್ಕೊಳ್ಳಿ, ಸಕ್ಸಸ್ಫುಲ್ ಆದ್ಮೇಲೆ ತಥಾಸ್ತು ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೇಳಿ, ನಿನ್ನ ಸಾವಿರಾರು ಸ್ನೇಹಿತರ ಜೊತೆ ನನ್ನ ಹತ್ರ ವಾಪಸ್ ಬಾ ನೀನು. ಇದನ್ನ ನೀವು ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ಇದನ್ನ ಸ್ಪಿರಿಚುವಲ್ ಮನಿ ಲ್ಯಾಂಡ್ರಿಂಗ್ ಅಂತ ನಾವು ಹೇಳ್ಬೋದು. ನಿಮ್ಮ ಹಣವನ್ನ ಸೂಪರ್ ಚಾರ್ಜ್ ಮಾಡ್ತಾ ಇದ್ದೀರಾ ನೀವು. ನೆನ್ಪಿಡ್ಕೊಳ್ಳಿ, ಈ ಪ್ರಯೋಗ ಮಾಡುವಾಗ ನಿಮಗೆ ಲಾಜಿಕಲ್ ಮೈಂಡ್ ಡೌಟ್ ಮಾಡುತ್ತೆ, ಏನ್ ಫೂಲಿಶ್ನೆಸ್ ಇದು, ಹೇಳಿದ ಕೂಡಲೇ ಹಣ ವಾಪಸ್ ಬರೋದಾಗಿದ್ರೆ ಎಲ್ಲರೂ ಶ್ರೀಮಂತರಾಗ್ಬಿಡ್ತಿದ್ರು, ಎಲ್ಲರೂ ಟಾಟಾ ಬಿರ್ಲಾ ಆಗ್ಬಿಡ್ತಾ ಇದ್ರು ಅಲ್ವಾ ಅಂತ. ಬಟ್ ನೆನ್ಪಿಡ್ಕೊಳ್ಳಿ, ಇದೇ ಡೌಟು ನಿಮ್ಮನ್ನ ಇಷ್ಟು ದಿನದಿಂದ ಬಡತನದಲ್ಲಿ, ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ, ಸ್ಟ್ರಗ್ಲಿಂಗ್ ಅಲ್ಲಿ, ಬರೀ ಆಹಾಕಾರದಲ್ಲೇ ಇಟ್ಟಿರೋದು. ಇದು ನಿಮ್ಮ ಓಲ್ಡ್ ಬಡತನದ ಪ್ಯಾಟರ್ನ್ ಇತ್ತಲ್ಲ, ಅದರ ಧ್ವನಿನೇ ನಿಮ್ಮ ಲಾಜಿಕಲ್ ಮೈಂಡ್ ಡೌಟ್ ಮಾಡೋದು. ಹಾಗಾಗಿ ಈ ಡೌಟ್ ಬಂದ್ರೆ ನಿಮ್ಮ ಯಾವುದೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಸೊ ನಂಬಲೇಬೇಕು ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕಕ್ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೀನಿ ನೀನು ನಂಬಬೇಕು ಅಂತ ಪ್ರೆಷರ್ ಹಾಕ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಇದನ್ನ ಜಸ್ಟ್ ಒಂದು ಗೇಮ್ ತರ ಮಾಡಿ ನೋಡಿ ಸ್ನೇಹಿತರೆ. ಇದನ್ನ ನೀವು 21 ದಿನ ಈ ಆಟ ಆಡಿ ನೋಡೋಣ. ಮಜವಾಗಿ ಫಾಲೋ ಮಾಡಿ. ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಲಾ ಆಫ್ ಅಟ್ರಾಕ್ಷನ್ ಪ್ರೋಸೆಸ್ ಅನ್ನ ಪ್ರೆಷರೈಸ್ ಮಾಡಿ ಯಾವತ್ತು ಮಾಡಕ್ ಹೋಗ್ಬಾರ್ದು. ಅದನ್ನ ಒಂದು ಎಂಜಾಯ್ ಮಾಡ್ಕೊಂಡು ಒಂದು ಗೇಮ್ ತರ ಆಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. ನಂತರ ನಿಮಗೆ ಅದರಲ್ಲಿ 100% ನಂಬಿಕೆ ಬರುತ್ತೆ. ಅವಾಗ 100% ರಿಸಲ್ಟ್ ಅನ್ನ ನೋಡ್ತೀರಾ. ನಿಮಗೆ ಅನ್ನಿಸ್ಬೋದು 100 ಪಟ್ಟು ಜಾಸ್ತಿ ಹೇಗಾಗುತ್ತೆ, ಆಕಾಶದಿಂದ ಉದುರು ಬಿಡುತ್ತಾ, ಭೂಮಿಯಿಂದ ಎದ್ದು ಬಿಡುತ್ತಾ? ಇದೆಲ್ಲ ಲಾಜಿಕಲ್ ಕ್ವಶನ್ಸ್ ಖಂಡಿತ ಬರುತ್ತೆ. ಇಲ್ಲಿ ಯಾವುದು ನಾವು ಮಾಟ ಮಂತ್ರ ಮಾಡ್ತಿಲ್ಲ ಭೂಮಿಯಿಂದ ಎದ್ದಳಕ್ಕೆ, ಆಕಾಶದಿಂದ ಉದುರೋದಕ್ಕೆ. ಇದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ನೀತಿ ನಾವು ಫಾಲೋ ಮಾಡ್ತಿರೋದು. ಬ್ರಹ್ಮಾಂಡ ಒಂದು ಜಾದುಗಾರ ಇದ್ದಂಗೆ, ಅದರ ಆಟ ಯಾರಿಗೂ ಗೊತ್ತಿಲ್ಲ. ಅದು ತನ್ನದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಅದು ಆಟ ಆಡೋದು. ಸೊ ನೀವು ಯಾವಾಗ ನಿಮ್ಮ ಮೈಂಡ್ ಅನ್ನ ಸ್ಕ್ಯಾಸಿಟಿ ಮೈಂಡ್ ಇಂದ ಅಬಂಡೆಂಟ್ ಮೈಂಡ್ಗೆ ಶಿಫ್ಟ್ ಮಾಡ್ಕೊಳ್ತಿರೋ, ಆಗ ಹೊಸ ಆಪರ್ಚುನಿಟೀಸ್ ಅನ್ನ ಬ್ರಹ್ಮಾಂಡ ನಿಮಗೆ ಕೊಡೋದಕ್ಕೆ ಶುರು ಮಾಡುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಎಲ್ಲಾ ದಿಕ್ಕುಗಳಿಂದನೂ ಹಣ ಗಳಿಸುವ ಹೊಸ ಹೊಸ ಐಡಿಯಾಗಳು ನಿಮಗೆ ಬರ್ತಾ ಹೋಗುತ್ತೆ. ಬಿಸ್ನೆಸ್ ಮಾಡ್ತಾ ಇದ್ರೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ಗಳನ್ನ ನೋಡ್ತಾ ಹೋಗ್ತೀರಾ. ಹೊಸ ಕ್ಲೈಂಟ್ ಸಿಗ್ತಾರೆ, ಹೊಸ ಪ್ರಾಜೆಕ್ಟ್ ಸಿಗುತ್ತೆ. ಜಾಬ್ ಅಲ್ಲಿ ಇದ್ರೆ ನಿಮಗೆ ಸ್ಯಾಲ್ರಿ ಹೈಕ್ ಆಗ್ಬೋದು, ಕೊಟ್ಟಿರೋ ಹಣ ನಿಮಗೆ ಬಡ್ಡಿ ಸಮೇತ ವಾಪಸ್ ಬರ್ಬೋದು, ಸ್ಟಕ್ ಆಗಿರುವಂತಹ ಹಣ ವಾಪಸ್ ಬರ್ಬೋದು, ಅಥವಾ ನಿಮ್ಮ ಸಾಲಗಳು ತೀರೋವಷ್ಟು ನಿಮಗೆ ಇನ್ಕಮ್ ಬರ್ಬೋದು. ಹೀಗೆ ನಾನಾ ರೀತಿಯಲ್ಲಿ ನಿಮಗೆ ಹಣ ಬರ್ತಾ ಹೋಗುತ್ತೆ. ಬಟ್ ನೀವು ನಿಮ್ಮ ವೈಬ್ರೇಷನ್ ಅನ್ನ ಹೈ ಇಡ್ಕೋಬೇಕು. ಸೊ ಪ್ರತಿ ಸಾರಿ ಖರ್ಚು ಮಾಡುವಾಗ್ಲೂ ಈ ಮ್ಯಾಜಿಕಲ್ ವಾಕ್ಯವನ್ನ ಹೇಳ್ತಾ ಇದನ್ನ ನೀವು ಮಲ್ಟಿಪ್ಲೈ ಆಗಿ ನಿಮ್ಮ ಹತ್ರ ರಿಟರ್ನ್ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.